ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ನಾವು ಕಫಾ ಕೆಮ್ಮಿಗೆ ಮನೆ ಮದ್ದನ್ನ ನೋಡ್ತಾ ಇದ್ದೀವಿ. ಇದು ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ನೀವು ಇದನ್ನು ಸೇವಿಸೋದ್ರಿಂದ, ದಿನಕ್ಕೆ 3 ಬಾರಿ ಸೇವಿಸೋದ್ರಿಂದ ನಿಮ್ಮ ಕಫಾ ಕೆಮ್ಮು 3 ದಿನದಲ್ಲೇ ವಾಸಿಯಾಗುತ್ತೆ. ಸೊ ಇದಕ್ಕೆ ನಮಗೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಕಲ್ಸಕ್ಕರೆ. ಕಲ್ಸಕ್ಕರೆನ ನಾವು ಈ ಥರ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೋಬೇಕಾಗತ್ತೆ. ಕುಟಾಣಿಯಲ್ಲಿ ಕುಟ್ಟೋದ್ರಿಂದ ಅದು ಈಸಿಯಾಗಿ ಪುಡಿ ಆಗುತ್ತೆ. ಮಿಕ್ಸಿಗಿಂತ ಆದಷ್ಟು ಕುಟಾಣಿಯಲ್ಲೇ ಕುಟ್ಕೊಳ್ಳಿ. ಇದನ್ನು ಕುಟ್ಕೊಳ್ಳೋ ಮುಂಚೆ ನಾವು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕಬೇಕು. ಕಲ್ಸಕ್ಕರೆ ಬಂದುಬಿಟ್ಟು ಕಾಫ್ ರಿಲೀಫ್ಗೆ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್. ಈಗ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಣಸು. ನಾನಿಲ್ಲಿ ಒಂದು 10ರಿಂದ 12 ಮೆಣಸನ್ನ ತೊಗೊಂಡಿದ್ದೀನಿ. ನನಗೆ ಪ್ರಿಪೇರ್ ಮಾಡ್ತಿರೋ ಕ್ವಾಂಟಿಟಿ 1 ಹೊತ್ತಿಗೆ ಮಾತ್ರ. ಮೆಣಸನ್ನ ಕಫಕ್ಕೋಸ್ಕರ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ ತುಂಬಾ ಉಪಯೋಗಿಸ್ತಾರೆ. ಯಾಕೆ ಅಂದರೆ ಇದು ಇಮ್ಯುನಿಟಿನ ನ್ಯಾಚುರಲಿ ಬೂಸ್ಟಪ್ ಮಾಡೋದ್ರ ಜೊತೆಗೆ ಕೋಲ್ಡು, ಕಾಫು ಎಲ್ಲನೂ ಬೇಗನೆ ಹೋಗಲಾಡಿಸುತ್ತೆ. ಇವೆರಡನ್ನೂ ನಾವು ಈಗ ಪುಡಿ ಆಗೋವರೆಗೂ ಕುಟ್ಕೋಬೇಕಾಗತ್ತೆ. ಅದು ಫೈನ್ ಪೌಡರ್ ಆಗೋವರೆಗೂ ಕುಟ್ಕೋಬೇಕಾಗತ್ತೆ. ಕಫಾ ಕೆಮ್ಮಿನ ಜೊತೆ ಈ ಮಿಶ್ರಣ ನೆಗಡಿ ಸಮಸ್ಯೆಯನ್ನು ದೂರ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮಕ್ಕಳು ತುಂಬಾ ನೆಗಡಿ, ಕಫ, ಕೆಮ್ಮು ಸಮಸ್ಯೆಯಿಂದ ಬಳಲ್ತಿದ್ರೆ ಇದನ್ನು ನೀವು 3 ಹೊತ್ತು ಕೊಡೋದ್ರಿಂದ ಅವ್ರಿಗೆ ಕಫಾ ಕೆಮ್ಮನ್ನ ತುಂಬ ಬೇಗ ರಿಲೀಫ್ ಸಿಗುತ್ತೆ. ಇದರ ಎಫೆಕ್ಟ್ 1 ದಿನದಲ್ಲೇ ನೋಡ್ಬೋದು. ಇದನ್ನು ಈಗ ನಾನು ಬೇರೆ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು 3ನೇ ಇಂಗ್ರೀಡಿಯೆಂಟ್ ಈಗ ಸೇರಿಸ್ಕೊಳ್ಳೋಣ. ಅದು ಜೇನುತುಪ್ಪ. ಜೇನುತುಪ್ಪದಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನೆಗಡಿ ಕೆಮ್ಮನ್ನು ಯಾವುದೇ ಇಂಗ್ಲೀಷ್ ಮೆಡಿಸನ್ಗಿಂತ ವೇಗವಾಗಿ ಪರಿಹಾರ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಆ ಮಿಶ್ರಣಕ್ಕೆ ಪೌಡರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಬಗ್ಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ನ ಉಪಯೋಗಿಸ್ಕೊತಾ ಇದ್ದೀನಿ. ತುಂಬ ನೀರಾಗಿರೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ಮಕ್ಕಳು ನುಂಗಷ್ಟು ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಮಿಶ್ರಣನ. ನೀವು ಮಕ್ಕಳಿಗೆ ತುಂಬ ಖಾರ ಆದರೆ, ಪೆಪ್ಪರ್ ಅಂದರೆ ಘಾಟ್ ಅನಿಸಿದ್ರೆ ಎಕ್ಸ್ಟ್ರಾ ಕಲ್ಸಕ್ಕರೆ ಕೂಡ ಕುಟ್ಟು ಹಾಕ್ಕೋಬೋದು, ಸ್ವಲ್ಪ ಸ್ವೀಟ್ ಟೇಸ್ಟ್ ಬರೋದಕ್ಕೆ. ಇಲ್ಲ ಸ್ವಲ್ಪ ಜೇನುತುಪ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಮಕ್ಕಳಿಗೆ ಕುಡಿಸ್ಬೋದು, ಏನೂ ತೊಂದರೆ ಇಲ್ಲ. ಇದು ವೆರಿ ಎಫೆಕ್ಟಿವ್ ರೆಮಿಡಿ ಫ್ಯಾಮಿಲಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ವರ್ಕ್ ಆಯಿತು ಅಂತ. ಹಾಗೆ ನಮ್ಮ ಚಾನಲಲ್ಲಿ ಇನ್ನೂ ಟಿಪ್ಸ್ ನೋಡೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮನ್ನೆಲ್ಲರೂ ನಾನು ನೆಕ್ಸ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ರೆಮಿಡಿಯಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೇ ಸೇಫ್. ನಿಮ್ಮ ಮನೆಯಲ್ಲಿ ತುಂಬ ಜಿರಳೆ ಕಾಟ ಇದ್ದರೆ ಅದಕ್ಕೆ ನ್ಯಾಚುರಲ್ ಟಿಪ್ಸ್ ನೋಡೋದಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಇಲ್ಲಾಂದರೆ ನೀವು ಗ್ಯಾಸ್ಟ್ರಿಕ್ಕಿಂದ ಬಳಲ್ತಿದ್ರೆ ಅದಕ್ಕೆ ಟಿಪ್ಸ್ ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ.